ವೃತ್ತಿಯಲ್ಲಿ ವೈದ್ಯರಾಗಿದ್ದ ದಂಪತಿಗಳ ಸುಂದರ ಸಂಸಾರದಲ್ಲಿ ಏನಾಯ್ತು ಏನೋ, ಪತ್ನಿಯೇ ತನ್ನ ಪತಿಯನ್ನು ಭೀಕರವಾಗಿ ಕೊಲೆ ಮಾಡಿದ್ದಾಳೆ. ಅಷ್ಟೇ ಅಲ್ಲದೆ ಹೆತ್ತ ಮಗನ ಮೇಲೂ ಜೀವನ್ಮರಣ ದಾಳಿ ನಡೆಸಿದ್ದಾಳೆ. ಇಷ್ಟೆಲ್ಲ ರಕ್ತಪಾತ ನಡೆದರೂ ಆಕೆ ಮಾತ್ರ ಏನೂ ತಿಳಿಯದವಳಂತೆ ಮಂಚದ ಮೇಲೆ ಮೊಬೈಲ್ ಸ್ಕ್ರಾಲ್ ಮಾಡ್ತಾ ಕಾಲ ಕಳೆಯುತ್ತಿದ್ದಳು. ಹಾಗಾದ್ರೆ ಆ ಅಪಾರ್ಟ್ಮೆಂಟ್ನಲ್ಲಿ ನಡೆದಿದ್ದಾದರೂ ಏನು? ಇಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ವಿದ್ಯಾಕಾಶಿ ಧಾರವಾಡದಲ್ಲಿ ಘೋರ ದುರಂತ. ವೈದ್ಯ ಪತಿಯನ್ನೇ ಚಾಕುವಿನಿಂದ ಇರಿದು ಕೊಂದ ವೈದ್ಯೆ ಪತ್ನಿ. ಹೆತ್ತ ಮಗನ ಮೇಲೂ ಡೆಡ್ಲಿ ಅಟ್ಯಾಕ್. ರಕ್ತದ ಮಡುವಿನಲ್ಲಿದ್ದ ಮಗುವನ್ನು ಎತ್ತಿ ಆಸ್ಪತ್ರೆಗೆ ಓಡಿದ ಕಮಿಷನರ್. ಪತಿ ಹೆಣವಾಗಿ ಬಿದ್ದಿದ್ದರು, ಮಗ ಒದ್ದಾಡುತ್ತಿದ್ದರು, ಮಂಚದ ಮೇಲೆ ಮೊಬೈಲ್ ನೋಡ್ತಾ ಕೂತಿದ್ದ ಪಾಪಿ ತಾಯಿ. ಒಂದೆಡೆ ರಕ್ತದ ಮಡುವಿನಲ್ಲಿ ಕೊಲೆಯಾಗಿ ಬಿದ್ದಿರುವ ಪತಿ, ಇನ್ನೊಂದೆಡೆ ಚಾಕುವಿನಿಂದ ಭೀಕರ ಹಲ್ಲೆಗೊಳಗಾಗಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಿರುವ 8 ವರ್ಷದ ಕಂದಮ್ಮ. ಮತ್ತೊಂದೆಡೆ ಪತಿ ಮಗನ ಸ್ಥಿತಿ ಕಂಡು ಕಿಂಚಿತ್ತು ಕಂಗಾಲಾಗದೆ ಆರಾಮಾಗಿ ಮಂಚದ ಮೇಲೆ ಮಲಗಿ ಮೊಬೈಲ್ ನೋಡುತ್ತಿರುವ ಪತ್ನಿ. ಇಂತಹದ್ದೊಂದು ದೃಶ್ಯ ಕಂಡು ಬಂದಿದ್ದು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯ ರಸ್ತೆಯ ಬಾರಾಕೊಟ್ರಿ ಬಳಿ ಇರೋ ರಂಕಾ ಸ್ಟೆಲ್ಲೋ ಅಪಾರ್ಟ್ಮೆಂಟ್ನ 6ನೇ ಮಹಡಿಯ ಫ್ಲಾಟ್ನಲ್ಲಿ. ನಿನ್ನೆ ಸಂಜೆ ನೇತ್ರ ತಜ್ಞೆಯಾಗಿದ್ದ ಪ್ರಿಯಾಂಕಾ ಎಂಬಾಕೆ ಖಾಸಗಿ ಆಸ್ಪತ್ರೆಯಲ್ಲಿ ಅರವಳಿಕೆ ವೈದ್ಯರಾಗಿದ್ದ 45 ವರ್ಷದ ಪತಿ ಕಿರಣ್ ಹೊನ್ನಣ್ಣವರ್ ಅವರನ್ನು ಬೆಡ್ರೂಮಿನಲ್ಲಿ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾಳೆ. ಪತಿಯನ್ನು ಮುಗಿಸಿದ ಈ ಹೆಂಡತಿ ಪಕ್ಕದ ರೂಮಿನಲ್ಲಿದ್ದ ಹೆತ್ತ ಮಗ 8 ವರ್ಷದ ನೇಹಿತ್ ಮೇಲೂ ಚಾಕುವಿನಿಂದ ಮಾರಣಾಂತಿಕ ದಾಳಿ ನಡೆಸುತ್ತಾಳೆ. ನಂತರ ಯಾವುದೇ ಟೆನ್ಷನ್ ಇಲ್ಲದೆ ಮಂಚದ ಮೇಲೆ ಮೊಬೈಲ್ ನೋಡಿಕೊಂಡು ಮಲಗಿದ್ದಾಳೆ. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ತಕ್ಷಣ ಸ್ಥಳಕ್ಕೆ ಧಾವಿಸಿದ್ದರು. ಈ ವೇಳೆ ಮಗ ನೇಹಿತ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ಉಸಿರಾಡುತ್ತಿರುವುದನ್ನು ಗಮನಿಸಿದ ಕಮಿಷನರ್ ತಾವೇ ಸ್ವತಃ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡು ಆಸ್ಪತ್ರೆಯತ್ತ ಓಡಿದ್ದಾರೆ. ಸದ್ಯ ಮಗು ಸಾವು ಬದುಕಿನ ಮಧ್ಯೆ ಹೋರಾಡುತ್ತದೆ. ಕಿರಣ್ ಹೊನ್ನಣ್ಣನವರಂತ ಇಲ್ಲಿ ಪವನ್ ಹೈಸ್ಕೂಲ್ ಎದುರಿಗೆ ಇರುವಂಥ ಒಂದು ಅಪಾರ್ಟ್ಮೆಂಟಲ್ಲಿ 6th ಫ್ಲೋರಲ್ಲಿ ಒಂದು ಮನೇಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಡಾಕ್ಟ್ರ್ ಇದ್ದಾರೆ, ಅನೆಸ್ಥೆಟಿಸ್ಟು, ಇಲ್ಲೇ ಚಿರಾಯು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತಾರೆ. ಸೊ ಇವರ ಶ್ರೀಮತಿ ಪ್ರಿಯಾಂಕಾ ಕತ್ತನಹಳ್ಳಿ ಅಂತ, ಇವರು ಕೂಡ MBBS MS ಆಪ್ಥಲ್ಮಾಲಜಿಸ್ಟ್ ಇದ್ದಾರೆ. ಮತ್ತು ಮಗು ನಿಹಿತ್ ಅಂತ 8 ವರ್ಷದ್ದು. ಇವರು 3 ಜನ ಈ ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. ಮತ್ತು ಅವರ ಕುಟುಂಬ ಸದಸ್ಯರು ಅಂದರೆ ಗಂಡನ ಕಡೆಯವರು ಆಗಾಗ ಬರ್ತಾ ಹೋಗ್ತಾ ಇರ್ತಾರೆ ಅನ್ನೋಂಥದ್ದು ತಿಳಿದು ಬಂದಿದೆ. ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ, ಇವಾಗ ಸದ್ಯಕ್ಕೆ ಮಾಹಿತಿ ಬಂದಿರುವಂಥದ್ದು, ನಿನ್ನೆ ರಾತ್ರಿ ಮತ್ತು ಇವತ್ತು ಬೆಳಗ್ಗೆ ಕಿರಣ್ ಅವರ ಸಂಬಂಧಿಕರು ಸ್ನೇಹಿತರು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ ಮತ್ತು ಹೊರಗಡೆ ಡ್ಯೂಟಿಗೆ ಹೋಗಿದ್ದಾರೆ ಅಂತೆಲ್ಲ ಈಕೆ ರಿಸೀವ್ ಮಾಡಿ ರೆಸ್ಪಾಂಡ್ ಮಾಡಿದ್ದಾಳೆ ಅನ್ನುವಂಥದ್ದು ಕಿರಣ್ ಅವ್ರ ಕುಟುಂಬ ಸದಸ್ಯರು ಹೇಳ್ತಾರೆ. ಬಟ್ ಇಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಕಿರಣ್ ತನ್ನ ಒಂದು ರೂಮಲ್ಲಿ ಇನ್ ದ ಪೂಲ್ ಆಫ್ ಬ್ಲಡ್ ಅಂದರೆ ರಕ್ತದ ಮಡುವಿನಲ್ಲಿ ಬಿದ್ದಿದ್ದಾನೆ ಮತ್ತು ಮೃತ ಹೊಂದಿದ್ದಾನೆ. ಮತ್ತು ನಿಹಿತ್ ಅನ್ನೋ ಮಗು ಏನಿದೆ ಅದಕ್ಕೂ ಕೂಡ ಸ್ಟ್ಯಾಬ್ ಇಂಜುರೀಸ್ ಆಗಿದೆ. ಅದು ಯಾವಾಗ ಸ್ಟ್ಯಾಬ್ ಇಂಜುರಿ ಆಯಿತು ಅನ್ನೋಂಥದ್ದೆಲ್ಲ ಅಸರ್ಟೈನ್ ಮಾಡಬೇಕಾಗಿದೆ ಇನ್ವೆಸ್ಟಿಗೇಷನಲ್ಲಿ. ಬಟ್ ಇನ್ನೂ ಅಲೈವ್ ಇತ್ತು ಅನ್ನೋ ಕಾರಣಕ್ಕೆ ಅದನ್ನು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದೇವೆ. ಇನ್ಸಿಡೆಂಟ್ ಯಾವಾಗ ಆಯಿತು, ಯಾವ ಕಾರಣಕ್ಕಾಯಿತು, ಮತ್ತು ಇದ್ದದ್ದು 3 ಜನ, ಗಂಡ ಹೆಂಡತಿ ಮಗು. ಹೊರಗಡೆ ಇಂದ ಯಾರು ಬಂದಿರೋದಾಗಲಿ ಆ ಥರದ್ದು ಯಾವುದೂ ಆಗಿಲ್ಲ. ಮತ್ತು ಅಕ್ಕಪಕ್ಕದ ಮನೆಯವರೆಲ್ಲ ಬೆಳಗ್ಗೆಯಿಂದ ಅವ್ರನ್ನ ಸಂಪರ್ಕ ಮಾಡಲಿಕ್ಕೆ ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ಒಳಗಡೆನೇ ಇದ್ದೀನಿ,
ಗಂಡ ಹೊರಗಡೆ ಹೋಗಿದ್ದಾನೆ, ಈ ಥರದ್ದು ಏನೇನೋ ಹೇಳಿದ್ದಾರೆ. ಏನೇನಾಗಿದೆ, ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಿದಾಗ ಏನೇನು ಹೇಳಿದ್ದಾರೆ ಮತ್ತು ಇಲ್ಲಿ ಏನು ಘಟನೆ ನಡೆದಿದೆ ಅನ್ನೋಂಥದ್ದನ್ನು ಕೂಲಂಕುಷವಾಗಿ ತನಿಖೆಯಲ್ಲಿ ನಾವು ಪತ್ತೆ ಮಾಡಬೇಕಾಗತ್ತೆ. ಒಂದು ಕೊಲೆ ಪ್ರಕರಣವನ್ನು ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಈ ಭೀಕರ ಕೊಲೆ ಪ್ರಕರಣದಲ್ಲಿ ಪೊಲೀಸರಿಗೆ ಶಾಕ್ ಕೊಟ್ಟಿದ್ದು ಮಾತ್ರ ಆರೋಪಿ ಪತ್ನಿಯ ವರ್ತನೆ. ಡಾಕ್ಟರ್ ಕಿರಣ್ ಅವರ ಸಂಬಂಧಿಕರು ಫೋನ್ ಮಾಡಿದಾಗಲೆಲ್ಲ ಪತ್ನಿ ಪ್ರಿಯಾಂಕಾ ಹಾರಿಗೆ ಉತ್ತರ ನೀಡುತ್ತಿದ್ದಳು. ಇದರಿಂದ ಸಂಶಯಗೊಂಡು ಸಂಬಂಧಿಕರು ಮನೆಗೆ ಬಂದು ನೋಡಿದಾಗ ಈ ಘೋರ ಕೃತ್ಯ ಬೆಳಕಿಗೆ ಬಂದಿದೆ. ಇನ್ನು ಪೊಲೀಸರು ಮತ್ತು ನೆರೆಹೊರೆಯವರು ಫ್ಲಾಟ್ಗೆ ಪ್ರವೇಶಿಸಿದಾಗ ಪತಿ ಮತ್ತು ಮಗ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ಪತ್ನಿ ಪ್ರಿಯಾಂಕಾ ಮಾತ್ರ ಯಾವುದೇ ಆತಂಕವಿಲ್ಲದೆ ಆರಾಮವಾಗಿ ಮೊಬೈಲ್ ಸ್ಕ್ರಾಲ್ ಮಾಡುತ್ತಾ ಕೂತಿದ್ದಳು. ಈಕೆಯ ಈ ಸೈಕೋ ವರ್ತನೆ ನೋಡಿದರೆ ಪ್ರಿಯಾಂಕಾ ತೀವ್ರ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದಾಳ ಎಂಬ ಶಂಕೆ ವ್ಯಕ್ತವಾಗಿದೆ. ಫೋನ್ ಎತ್ತಲಾಗನ ರೀ ನಾವು ನೋಡಕ್ಕೆ ಬಂದು ಗಾಡಿ ಮಾಡ್ಕೊಂಡು ಬಂದು ಹಿಂಗೆ ಅದನ್ನಾಗೈತಿ ರೀ. ಒಳಗೆ ಬಂದು ಒಟ್ಟು ಬಗಲ ತೆಗಿವಲ್ರಿ ಅವನೇ ಐತಿ ನೋಡೋಕೆ ಎಲ್ಲ ರಗತ್ತಾಗಿ ಕಿರಣ್ ಸರ್ ಒಂದು ಬಿಟ್ಟಿವಲ್ರಿ. ನಾವು ಹಳ್ಯ ರೀ. ನಾವು ಮಾವ್ರಿ ಅವ ಹಳ್ಯ. ಹರ್ಯಾಂದ ಕಾಲ್ ಮಾಡತ್ತಾರ ಮನೆ ಅನ್ನಾರ. ನಮ್ಮ ಜಮಾತ ಇಡ್ಲಾರ್ರಿ ಗಾಡಿ ಮಾಡ್ಕೊಂಡು ಬಂದು ರೀ. ನಾವು ಹೆಬ್ಬಾಳ ಶಂಕೇಶ್ವರ ಹೆಬ್ಬಾಳ. ಅವ್ರೀಗ ಒಂದು 15 ವರ್ಷ ಆತ್ರಿ. ಹಾಂ ನಮ್ಗೆ ಇಲ್ರಿ, ನಮ್ಮ ಮನ್ಯಾನ ರೀ. ಆಮಲ್ರಿ ನಮಗೇನು ಗೊತ್ತಿಲ್ಲ. ಹಾಂ ಅವ್ರು ಡಾಕ್ಟರ್ ಅದಾರ. ಆಮಲ್ರಿ ನಮಗೇನು ಗೊತ್ತಿಲ್ಲ. ನಾವು ಈಗ ಬಂದದು. ಒಟ್ಟಾರೆಯಾಗಿ ಕೌಟುಂಬಿಕ ಕಲಹಕ್ಕೋ ಅಥವಾ ತೀವ್ರ ಮಾನಸಿಕ ಖಿನ್ನತೆಗೋ ಗೊತ್ತಿಲ್ಲ, ಪತ್ನಿಯೇ ಈ ಘೋರ ಕೃತ್ಯ ಎಸಗಿದ್ದು ಒಂದು ಸುಂದರ ಕುಟುಂಬ ಬಲಿಯಾಗಿದೆ. ಸದ್ಯ ಧಾರವಾಡ ಉಪನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿ ಪತ್ನಿ ಪ್ರಿಯಾಂಕಾಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.